ಮಂಡ್ಯದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಬೇಕು. ಅದಕ್ಕೋಸ್ಕರ ನಾನೇ ಖುದ್ದಾಗಿ ಹೋಗಿ ಸುಮಲತಾ ಅವ್ರ ಜೊತೆ ಮಾತಾಡ್ತೀನಿ. ಇದು ವಿಜೇಂದ್ರ ಅವರು ಹೇಳಿದಂಥ ಮಾತು. ಒಟ್ಟಲ್ಲಿ ಜಯ ನಮ್ಮದಾಗಬೇಕು. ಹೀಗಾಗಿ ನಾನೇ ಸುಮಲತಾ ಅವ್ರನ್ನ ಭೇಟಿ ಮಾಡ್ತೀನಿ, ನಾಳೆ ಅವ್ರ ಜೊತೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ವಿಜೇಂದ್ರ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿರುವಂಥ ಮಾತಿದು. ಎಲ್ಲ ತಮಗೆಲ್ಲ ತಿಳಿದಿರೋ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. JDS ಪಕ್ಷಕ್ಕೆ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಮ್ಮ NDA ಮಿತ್ರ ಏನಿದ್ದಾರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳೇನಿದ್ದಾರೆ, BJP ಮುಖಂಡರುಗಳು, ಅವರ ಒಂದು ಸಭೆಯೂ ಕೂಡ ಕರೆದಿದ್ದೇನೆ. ನಮ್ಮೆಲ್ಲರ ಗುರಿ ಒಂದೇ, ಮಂಡ್ಯ ಲೋಕಸಭಾ ಕ್ಷೇತ್ರವೂ ಕೂಡ NDA ಕೂಟಕ್ಕೆ ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ JDSನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮನ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದೇನೆ. ಸುಮಲತಾ ಅವ್ರನ್ನೂ ಕೂಡ ನಾನು ಭೇಟಿ ಮಾಡ್ತೇನೆ. ಬರುವಂಥ 2-3 ದಿನದಲ್ಲಿ ನಾನು ಕೂಡ ಖುದ್ದು ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರಲ್ಲಿ ಯಶಸ್ಸನ್ನು. ಇನ್ನು ಟಿಕೆಟ್ ಮಿಸ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ನಡೆಯ ಬಗ್ಗೆ ಸುಮಲತಾ ನಾಳೆ ಮೀಟಿಂಗ್ ಕರೆದಿದ್ದಾರೆ. ಅವರ ಮನೆಯಲ್ಲೇ ನಡೆಯುವಂತಹ ಮೀಟಿಂಗ್ ಇದು. ನಾಳೆ ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ತಮ್ಮ ಮುಂದಿನ ನಿಲುವೇನು ಅನ್ನೋದ್ರ ಬಗ್ಗೆಯೂ ಕೂಡ ಸುಮಲತಾ ಹೇಳ್ತಾರೆ. ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇತ್ತು. ಆದರೆ ಕೊನೆಗೂ ಕೂಡ ಸುಮಲತಾ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಈಗ ಮುಂದಿನ ನಡೆ ಏನು, ಆ ನಿರ್ಧಾರವನ್ನು ಸುಮಲತಾ ನಾಳೆ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಆಪ್ತರು ಬೆಂಬಲಿಗರನ್ನು ಕರೆದಿದ್ದಾರೆ. ಅವರ ಮನೆಯಲ್ಲೇ ನಡೆಯುವಂಥ ಮೀಟಿಂಗ್ ಇದು. ಸುಮಲತಾ ಅವರ ನಿರ್ಧಾರ ಏನಿರುತ್ತೆ ಅಂತ, ಯಾಕಂದರೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೆದಿವೆ, ಸಭೆಗಳು ನಡೆದಿವೆ. BJP ನಾಯಕರುಗಳೂ ಕೂಡ ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಮಾತು. ರಾಧಾ ಮೋಹನ್ ಅಗರ್ವಾಲ್ ಅವರು ಹೇಳಿದಂಥ ಮಾತು, ಸುಮಲತಾ ಅವರ ಭವಿಷ್ಯ ಬಹಳ ಉಜ್ವಲವಾಗಿದೆ, ನಾವು ಯಾವುದೇ ಕಾರಣಕ್ಕೂ ಅವರ ಕೈ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿರೋದು. ಸೊ ಇದೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿಟ್ಕೊಂಡು ನಾಳೆ ಸುಮಲತಾ ಮೀಟಿಂಗನ್ನು ಮಾಡ್ತಾ ಇದ್ದಾರೆ.